ಎಲ್ಲರಿಗೂ ನಾನು ನಿಮ್ಮ ಚಿಟ್ಟಿ. ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಚಿಟ್ಟಿ. ಹಾಗೂ ನನ್ನ ವೀಡಿಯೋಸ್ ನೋಡಿ ಇವಾಗವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ನಾನೊಂದು ಸೂಪರ್ ಡೂಪರ್ ನನ್ನ ಮೋಸ್ಟ್ ಫೇವ್ರೇಟ್ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ರೆಸಿಪಿ ಆದಂಥ ಹಸಿ ಟೊಮ್ಯಾಟೊ ಚಟ್ನಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಒಂದು ಸಲ ನೋಡಿ ಟ್ರೈ ಮಾಡಿ, ನಿಜವಾಗ್ಲೂ ಫಿದ್ದಾಗೋಗ್ತೀರಾ. ಐ ಲವ್ ಇಟ್. ಇದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಆಲ್ಮೋಸ್ಟ್ ಒಂದು 200 ಗ್ರಾಮ್ಸ್ ಟು 250 ಗ್ರಾಮ್ಸ್ ಅಷ್ಟು ಹಸಿ ಟೊಮೆಟೊ ತೊಗೊತಾ ಇದ್ದೀನಿ. ಇನ್ನೂ ಜಾಸ್ತಿನೇ ಐತೇನೋ. ಲೈಕ್ ಇದನ್ನು ನಾವು ಸಣ್ಣ ಸಣ್ಣ ಪೀಸಸ್ ಆಗಿ ಹೆಚ್ಕೋಬೇಕಾಗತ್ತೆ. ಫಸ್ಟ್ ಸ್ವಲ್ಪ ಹಣ್ಣಾದರೂ ಪರವಾಗಿಲ್ಲ, ಬಟ್ ಹಸಿಯಾಗಿರೋದನ್ನೇ ಸ್ವಲ್ಪ ಚೂಸ್ ಮಾಡ್ಕೊಳ್ಳಿ. ಮೋಸ್ಟ್ಲಿ ನಮ್ಗೆ ಅರ್ಧ ಕೆ ಜಿ ಎಲ್ಲ ಸಿಗಲ್ಲ ನಾ ಆಚೆ ತೊಗೊಂಡ್ರೆ. ಲೈಕ್ ನನಗೆ ಲಕ್ಕಿಯಾಗಿ ನಮ್ಮ ಮನೆಗೆ ಯಾರು ಸ್ವಲ್ಪ ಕೊಟ್ಟಿದ್ರು, ಅದರಿಂದನೇ ಇತ್ತು. ಅದನ್ನೆಲ್ಲ ಫಸ್ಟ್ ಸಣ್ಣಗೆಲ್ಲ ಹೆಚ್ಕೊಂಡು ಅದನ್ನು ಒಂದು ಬೌಲ್ಗೆ ಹಾಕಿಟ್ಕೊತಾ ಇದ್ದೀನಿ. ನಾನಂತೂ ವಾಶ್ ಮಾಡೋದು ಮಾತ್ರ ಮರಿಬೇಡಿ, ಟೊಮ್ಯಾಟೋಸಲ್ಲಿ ತುಂಬ ಪೆಸ್ಟಿಸೈಡ್ಸ್ ಹಾಕ್ತಾರೆ. ಹಾಗೂ ಇಲ್ಲೊಂದು 2 ಇಂಚಷ್ಟು ಒಣ ಕೊಬ್ಬರಿ ತೊಗೊತಾ ಇದ್ದೀನಿ. ಒಣ ಕೊಬ್ಬರಿ ಹಾಕಲೇಬೇಕು. ಲೈಕ್ ಇಷ್ಟ ಹಾಕೋದೇನು ಮ್ಯಾಟರ ಅಂದರೆ ಡೆಫಿನೆಟಾಗಿ ನಿಮ್ಗೆ ಟೇಸ್ಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಗೂ 2 ಸಿಪ್ಪೆನಷ್ಟು ಎಳ್ಳು ತೊಗೊತಾ ಇದ್ದೀನಿ. ಹಾಗೂ ಆಲ್ಮೋಸ್ಟ್ ಒಂದು 15 to 20 ಹಸಿಮೆಣಸಿನ್ಕಾಯಿ. ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಕಮ್ಮಿ ಮಾಡ್ಕೊಳ್ಳಿ, ಖಾರ ಸ್ವಲ್ಪ ಕಮ್ಮಿ ಇದ್ದರೆ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇಷ್ಟೇ. ಲೈಕ್ ಇನ್ನು ಸ್ವಲ್ಪ ಹುಣಸೆ ಹಣ್ಣು ಅಷ್ಟೇ, ಇನ್ನೇನು ಇರಲ್ಲ ಇದರಲ್ಲಂತೂ. ಫಸ್ಟು ಒಣ ಕೊಬ್ಬರಿ ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೋಬೇಕು. ಲೈಕ್ ಅದು ಸ್ವಲ್ಪ ಲೇಟ್ ಆಗುತ್ತಲ್ಲ. ಲೈಕ್ ಒಣ ಕೊಬ್ಬರಿ ಆಲ್ಮೋಸ್ಟ್ 90% ಹುರಿದಾದ್ಮೇಲೆ ನಾವು ತೆಗೆದಿಟ್ಕೊಂಡ್ರು ಎಳ್ಳನ್ನ ಆ್ಯಡ್ ಮಾಡ್ಕೋಬೇಕು. ಬಿಳಿ ಎಳ್ಳೆ ಯೂಸ್ ಮಾಡಬೇಕಂದ್ರೆ ಕರಿ ಎಳ್ಳು ಯೂಸ್ ಮಾಡ್ಬೋದು, ಬಟ್ ನೋಡಿಕೊಂಡು, ಬಿಕಾಸ್ ಅದು ಬೇಗ ಸೀದೋಗುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರೋಮ ಬರೋವಾಗ ಅದನ್ನು ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳಿ. ನೀವು ಫ್ರೈ ಮಾಡೋ ಸ್ಟೇಜಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು, ಬಿಕಾಸ್ ಸೀದಿಸ್ಕೊಂಡ್ರೆ ಟೇಸ್ಟ್ ಎಲ್ಲ ಹಾಳಾಗುತ್ತೆ. ಹಾಗೂ ಬಾಣಲಿಗೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಚಿಲ್ಲಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಚಿಲ್ಲಿನ ಚೆನ್ನಾಗಿ ಹುರ್ಕೋಬೇಕು, ಬಿಕಾಸ್ ಆ ಖಾರ ಘಾಟ್ ಇರಲ್ಲ. ಲೈಕ್ ತುಂಬ ಜನ ಗ್ಯಾಸ್ ಆಗುತ್ತೆ ಅಂತಾರಲ್ಲ, ಲೈಕ್ ಚೆನ್ನಾಗಿ ಹುರ್ಕೊಳ್ಳಿ. ನಿಮಗೆ ಬೇಕಿದ್ರೆ ಒಣ ಮೆಣಸಿನ್ಕಾಯಿ ಹಾಕ್ಕೋಬೋದು, ಬಟ್ ಅಷ್ಟೇ ಟೇಸ್ಟ್ ಇರಲ್ಲ. ಸೊ ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿ. ಆಗಲ್ಲ ಅಂದರೆ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಗೂ ಮಿಕ್ಕಿರೋ ಆಯಿಲ್ಗೆ ಟೊಮ್ಯಾಟೋನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಗೂ ಹುಣಸೆ ಹಣ್ಣು, ಒಂದು ಲೆಮನ್ ಸೈಜ್ ಹುಣಸೆ ಹಣ್ಣನ್ನು ತೊಗೊತಾ ಇದ್ದೀನಿ ನಾನು. ನಿಮಗೆ ಹೊಸ ಹುಣಸೆ ಹಣ್ಣು ಆದರೆ ಮಾತ್ರ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಬಿಕಾಸ್ ಟೊಮ್ಯಾಟೊ ಸ್ವಲ್ಪ ಉಗುರಿರುತ್ತೆ, ಸ್ವಲ್ಪ ಹಸಿಕಾಯಿ, ಅದಕ್ಕೋಸ್ಕರ ಹುಣಸೆ ಹಣ್ಣು ಆ್ಯಡ್ ಮಾಡ್ಕೊಳ್ಳೇಬೇಕು. ಹಾಗೂ ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. ಕಲ್ಲುಪ್ಪೆ ಯಾಕೆ ಸೇರಿಸ್ಕೋಬೇಕು ಅಂದರೆ ಅದು ಸ್ವಲ್ಪ ಪ್ರಿಸರ್ವೇಟಿವ್ ಥರ ಆ್ಯಕ್ಟ್ ಮಾಡುತ್ತೆ. 2-3 ಡೇಸ್ ಆದರೂ ಚಟ್ನಿ ಕೆಡಲ್ಲ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಕಲ್ಲುಪ್ಪು ಹಾಕ್ಕೊಂಡು ಚೆನ್ನಾಗಿ ಫುಲ್ ಸ್ಮ್ಯಾಶಿ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ನಾವು ರುಬ್ಕೊಳ್ಳೋವಾಗ ನಾವು ಮಿಕ್ಸಿ ಆದರೂ ಯೂಸ್ ಮಾಡ್ಬೋದು. ನನ್ನ ಹತ್ರ ಈ ಥರ ಚಿಕ್ಕ ಇದಿದೆ, ಅದರಲ್ಲಿ ನಾನು ಇದರಲ್ಲೇ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾವು ಎಳ್ಳು ಕೊಬ್ಬರಿ ಹಾಕಿ ಚೆನ್ನಾಗಿ ಫೈನ್ ಪೌಡ್ರ್ ಮಾಡ್ಕೋಬೇಕು. ಎಲ್ಲ ಒಂದೇ ಸಲ ಹಾಕಬಾರ್ದು, ಆವಾಗ ಚೆನ್ನಾಗಿ ಫೈನಾಗಿ ಆಗಲ್ಲ. ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಮಾತ್ರ ಲೈಕ್ ಎಲ್ಲ ಒಂದೇ ಸಲ ಹಾಕ್ಕೊಂಡ್ರು ಕೂಡ ಪ್ರಾಬ್ಲಮ್ ಇಲ್ಲ. ಬಟ್ ಈ ಥರ ಮಾಡೋದ್ರಿಂದ ನಮಗೆ ತುಂಬ ಟೇಸ್ಟಿ ಇರುತ್ತೆ. ಒರಳಲ್ಲಿ ರುಬ್ಕೊಳೋದೇ ಅಲ್ಲ, ನಮ್ಮ ಅಜ್ಜಿ ಕಾಲದಿಂದ ಎಲ್ಲ ಬಂದಿರೋದು. ಅದರಿಂದ ನಾನು ಚಿಕ್ಕ ಒರಳಲ್ಲೇ ಮಾಡ್ತಾ ಇದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಒರಳಲ್ಲಿ ರುಬ್ಬೋವಾಗ ದಯವಿಟ್ಟು ಕೇರ್ಫುಲ್. ಕಣ್ಣಿಗಂತೂ ಎಗರಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ತುಂಬ ಉರಿಯುತ್ತೆ. ಆಮೇಲೆ ಸ್ವಲ್ಪನೇ ಟೊಮೆಟೊ ನಾನು 2 ಟೈಮ್ಸ್ ಯೂಸ್ ಮಾಡ್ತೀನಿ, ಸೊ ನನಗೆ ಪರವಾಗಿಲ್ಲ. ಅದನ್ನು ಅಷ್ಟು ಸ್ಮ್ಯಾಶ್ ಮಾಡಿಕೊಂಡು, ಲೈಕ್ ಫುಲ್ ಪೇಸ್ಟ್ ಆಗಿದ್ರೆ ಈ ಥರ ಲೈಕ್ ಅರ್ಧಂಬರ್ಧ ಪೇಸ್ಟ್ ಆದ್ರೇ ಟೇಸ್ಟಿಯಾಗಿರುತ್ತೆ. ಹಾಗೂ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ರುಬ್ಕೊಂಡ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ಸ್ವಲ್ಪ ಆಯಿಲ್ ಬೇಕು ಅಂದರೆ ನೀವು ಸ್ಕಿಪ್ ಮಾಡಿ ಹಂಗೆ ತಿನ್ಬೋದು, ಬಟ್ ಒಗ್ಗರಣೆ ಹಾಕಿದ್ರೇ ಚೆಂದ. ನನಗಂತೂ ಒಗ್ಗರಣೆನೇ ಇಷ್ಟ. ಜಾಸ್ತಿ ಕರಿಬೇವು ಹಾಗೂ ಜೀರಿಗೆ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಮತ್ತು ಇಂಗು ಮಾತ್ರ ಮರಿಬೇಡಿ. ಹಾಗೂ ರುಬ್ಬಿಟ್ಕೊಂಡಿರೋಂಥ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಜವಾಗ್ಲೂ ಹೇಳ್ತಿದ್ದೀನಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನಾನು ಬಾಯಲ್ಲಂತೂ ಹೇಳೋಕ್ಕಾಗಲ್ಲ. ಒಂದ್ಸಲ ತಿಂದು ನೋಡಿ. ನನಗಂತೂ ತುಂಬ ಫೇವ್ರೇಟ್. ಅದಕ್ಕೋಸ್ಕರನೇ ನಿಮ್ಮ ಜೊತೆ ಇಷ್ಟು ಸಿಂಪಲ್ ರೆಸಿಪಿ ಆದರೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಬಿಸಿ ಅನ್ನದ ಮೇಲೆ ಈ ಚಟ್ನಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಮೃತ ಥರ ಇರುತ್ತೆ. ಹಾಗೂ ಇವಾಗವರೆಗೂ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.